ನಮ್ಮ ನೆಚ್ಚಿನ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ 7 ಕೋಟಿ ಜನತೆಗೆ ತುಂಬ ಖುಷಿ ತರುವಂಥ ವಿಚಾರ. ನಮ್ಮ ಕೆಂಗಲ್ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದದಿಂದ ಕೂಡ ಅವ್ರಿಗೆ ಅದೃಷ್ಟ ಒದಗಿ ಬಂದಿದ್ದೆ. ನಾವು ಅವ್ರ ಜನ್ಮ ದಿನಾಚರಣೆ ದಿನ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೇಳ್ಕೊಂಡಿದ್ವಿ, ಅವ್ರಿಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕೊಡಪ್ಪ ಅಂತ. ಆದಷ್ಟು ಬೇಗ ದೇವರು ಆಶೀರ್ವಾದವನ್ನು ಕರುಣಿಸಿದ್ದಾನೆ. ಅವತ್ತಿನ ದಿನ ನಾವೊಂದು ಹರಕೆ ಹೊತ್ಕೊಂಡಿದ್ವಿ, 101 ತೆಂಗಿನಕಾಯಿ ಹೊಡಿತೀವಿ ಅಂತ. ಹರಕೆ ತೀರಿಸುವಂಥ ಅವಕಾಶನೂ ಕೂಡ ಒದಗಿ ಬಂದಿದೆ. ನಮ್ಮ ಮುಖ್ಯಮಂತ್ರಿ ಆಯ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ನಾಟಕದ ಟ್ರಬಲ್ ಶೂಟರ್ ಅಂತ ಕರೀತಾರೆ. ಯಾಕೆಂದರೆ ಅವರು ಬರೀ ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಸೀಮಿತವಾಗಿಲ್ಲ, ಬೇರೆ ಎಲ್ಲ ರಾಜ್ಯಗಳಲ್ಲೂ ಏನು ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಸಂಕಷ್ಟ ಬಂತು ಅಂದರೆ ಆ ಕಷ್ಟವನ್ನು ಪರಿಹರಿಸುವುದರಲ್ಲಿ ಅವರು ತುಂಬ ಸಫಲರಾಗ್ತಾರೆ. ಒಂದು ಉದಾಹರಣೆ ಅಂದರೆ, ಮಹಾರಾಷ್ಟ್ರದ ಶಾಸಕರನ್ನೆಲ್ಲ ನಮ್ಮ ರಾಮನಗರ ಜಿಲ್ಲೆಗೆ ತಂದು ಅವರೆಲ್ಲರೂ ತಂದು ಅವ್ರನ್ನ ಸೇಫಾಗಿ ಕಾಪಾಡಿ ಮತ್ತು ಅವ್ರನ್ನ ಅವರ ರಾಜ್ಯಕ್ಕೆ ಕಳಿಸ್ಕೊಟ್ರು. ಇಂಥ ಒಂದು ಹೆಗ್ಗಳಿಕೆ ಅವ್ರಿಗೆ ಸೇರ್ತದೆ. ಜೊತೆಗೆ ಅವ್ರನ್ನ ಕರ್ನಾಟಕದ ಬಂಡೆ ಅಂತ ಕರೀತಾರೆ. ಅವ್ರಿಗೆ ಯಾವುದೇ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅವರು ಬಂಡೆ ಥರ ನಿಂತ್ಕೊಂಡು ಹೋರಾಟ ಮಾಡ್ತಾರೆ. ಅಂಥವ್ರಿಗೆ ಈಗ ಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದಿದೆ. ಅವ್ರಿಗೆ ಭಗವಂತ ಈ ರಾಜ್ಯವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಳುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀವಿ. ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಂದು ಹೋರಾಟ ಮಾಡಿದ್ರು, ನಮ್ಮ ನೀರು ನಮ್ಮ ಹಕ್ಕು ಅನ್ನೋ ಒಂದು ಹೋರಾಟದಲ್ಲಿ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಆ ಪಾದಯಾತ್ರೆ ಅಂತೂ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಯಿತು. ಹಿಂದೆ ಯಾರೂ ಕೂಡ ಅಂಥ ಹೋರಾಟವನ್ನು ಮಾಡಿಲ್ಲ. ಮುಂದೆ ಏನಾದರೂ ಮಾಡಿದ್ರೆ ಅಂಥ ಸಾಮರ್ಥ್ಯ ಇರೋದು ನಮ್ಮ ಡಿ ಕೆ ಶಿವಕುಮಾರ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.